ಕ್ಯಾರೆಕ್ಟರ್ ಇಲ್ಲದೆ ಸಕ್ಸಸ್ ವ್ಯರ್ಥ. ಸ್ನೇಹಿತರೆ, ನೀವು ನೋಡುತ್ತಿರುವುದು ಬದುಕು ನಿನ್ನದೇ ಚಾನಲ್. ಈ ವಿಡಿಯೋ ಮುಂದುವರಿಯುವ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್. ಈ ಚಾನಲ್ ನಿಮಗೆ ಮೋಟಿವೇಶನ್ ಕೊಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ಫೇಕ್ ಸಕ್ಸಸ್ ಸ್ಟೋರೀಸ್ ಇಲ್ಲ, ಜೀವನ ಬದಲಿಸುವ ಸತ್ಯಗಳು ಮಾತ್ರ ಸಿಗುತ್ತವೆ. ಕ್ಯಾರೆಕ್ಟರ್ ನಿರ್ಮಿಸುವ ಮಾತುಗಳು ಮಾತ್ರ ಸಿಗುತ್ತವೆ. ಯುವಕರೊಳಗಿನ ಸಿಂಹವನ್ನು ಎಬ್ಬಿಸುವ ಶಕ್ತಿ ಸಿಗುತ್ತದೆ. ಸ್ನೇಹಿತರೆ, ಒಂದು ದಿನ ವೈಭವ್ ಶತಕ ಮಿಸ್ ಮಾಡಿದ. ಜಗತ್ತಿಗೆ ಅದು ದೊಡ್ಡ ಫೈಲೂರ್ ಅನ್ನಿಸಿರಬಹುದು. ಆದರೆ ಅವನ ತಂದೆ ಒಂದು ಮಾತು ಹೇಳಿದರು, ಕ್ರಿಕೆಟ್ ಈಸ್ ಎ ಟೀಮ್ ಗೇಮ್. ಮತ್ತೊಮ್ಮೆ, ಕ್ರಿಕೆಟ್ ಈಸ್ ಎ ಟೀಮ್ ಗೇಮ್. ಈ ಒಂದು ಸಾಲು ಕೇವಲ ಕ್ರಿಕೆಟ್ ಪಾಠ ಅಲ್ಲ, ಜೀವನದ ಮಹಾ ತತ್ವ. ಇಂದು ಹಲವರು ಫೇಮ್ ಹಿಂದೆ ಓಡುತ್ತಿದ್ದಾರೆ. ಲೈಕ್ಸ್, ಫಾಲೋವರ್ಸ್, ವ್ಯೂಸ್, ಟೆಂಪ್ರರಿ ಅಟೆನ್ಷನ್. ಒಂದು ವೈರಲ್ ರೀಲ್ ಬಂದರೆ ಸಂತೋಷ, ಒಂದು ನೆಗೆಟಿವ್ ಕಮೆಂಟ್ ಬಂದರೆ ಡಿಪ್ರೆಷನ್. ಇದೇ ಇಂದಿನ ಯುವಕರ ರಿಯಾಲಿಟಿ. ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ಕ್ಯಾರೆಕ್ಟರ್ ಈಸ್ ಪವರ್. ಮತ್ತೊಮ್ಮೆ ಹೇಳ್ತಿದ್ದೇನೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ಕ್ಯಾರೆಕ್ಟರ್ ಈಸ್ ಪವರ್. ಈ ಒಂದು ಮಾತಿನ ಆಳವನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಜಾಬ್ ಹೋದರೆ ಮತ್ತೆ ಹುಡುಕಬಹುದು. ಆದರೆ ಕ್ಯಾರೆಕ್ಟರ್ ಕಳೆದುಕೊಂಡರೆ ಜೀವನವೇ ಕಳೆದು ಹೋಗುತ್ತದೆ. ಮತ್ತೊಮ್ಮೆ, ಒಂದು ಮಾತಿನ ಆಳವನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಜಾಬ್ ಹೋದರೆ ಮತ್ತೆ ಹುಡುಕಬಹುದು. ಆದರೆ ಕ್ಯಾರೆಕ್ಟರ್ ಕಳೆದುಕೊಂಡರೆ ಜೀವನವೇ ಕಳೆದು ಹೋಗುತ್ತದೆ. ಸ್ನೇಹಿತರೆ, ಇಂದು AI ಫೇಕ್ ಫಾಲೋವರ್ಸನ್ನು ಖರೀದಿಸಬಹುದು, ಫೇಕ್ ಫೇಮ್ ಕ್ರಿಯೇಟ್ ಮಾಡಬಹುದು, ಫೇಕ್ ಲೈಫ್ ಸ್ಟೈಲ್ ಶೋ ಮಾಡಬಹುದು. ಆದರೆ ನಿಜವಾಗಿಯೂ ರಿಯಲ್ ರೆಸ್ಪೆಕ್ಟ್ ಅದು ಕ್ಯಾರೆಕ್ಟರ್ ಮೂಲಕ ಮಾತ್ರ ಸಿಗುತ್ತದೆ. ನೆನಪಿಡಿ, ರಿಯಲ್ ರೆಸ್ಪೆಕ್ಟ್ ಅದು ಕ್ಯಾರೆಕ್ಟರ್ ಮೂಲಕ ಮಾತ್ರ ಸಿಗುತ್ತದೆ. ನೆನಪಿಡಿ ಯುವಕರೇ, ಸ್ಕಿಲ್ ನಿಮ್ಮನ್ನು ಜಾಬ್ಗೆ ಕರೆದೊಯ್ಯಬಹುದು, ಆದರೆ ಕ್ಯಾರೆಕ್ಟರ್ ನಿಮ್ಮನ್ನು ಹಿಸ್ಟರಿಗೆ ಕರೆದೊಯ್ಯುತ್ತದೆ. ಮತ್ತೊಮ್ಮೆ ನೆನಪಿಡಿ ಯುವಕರೇ, ಸ್ಕಿಲ್ ನಿಮ್ಮನ್ನು ಜಾಬ್ಗೆ ಕರೆದೊಯ್ಯಬಹುದು, ಆದರೆ ಕ್ಯಾರೆಕ್ಟರ್ ನಿಮ್ಮನ್ನು ಹಿಸ್ಟರಿಗೆ ಕರೆದೊಯ್ಯುತ್ತದೆ. ವೈಭವ್ ಕೇವಲ ಕ್ರಿಕೆಟರ್ ಅಲ್ಲ, ಡಿಸಿಪ್ಲಿನ್, ಹ್ಯುಮ್ಯಾಲಿಟಿ, ರೆಸ್ಪೆಕ್ಟ್, ಗ್ರ್ಯಾಟಿಟ್ಯೂಡ್ ಇವೇ ಅವನ ನಿಜವಾದ ಶಕ್ತಿ. ಅವನು ಸಕ್ಸಸ್ ಬಂದರೂ ಈಗೋ ತೋರಿಸಲಿಲ್ಲ, ಫೈಲೂರ್ ಬಂದರೂ ಹೋಪ್ ಬಿಡಲಿಲ್ಲ. ಇದೇ ವಾರಿಯರ್ ಮೆಂಟಾಲಿಟಿ. ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ನಿಮ್ಮ ಚಿಂತನೆಗಳೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ನಿಮ್ಮ ಚಿಂತನೆಗಳೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಆದ್ದರಿಂದ ನೆಗೆಟಿವ್ ಥಿಂಕಿಂಗ್ ನಿಮ್ಮ ಫ್ಯೂಚರ್ ಡಿಸ್ಟ್ರಾಯ್ ಮಾಡುತ್ತದೆ. ಪಾಸಿಟಿವ್ ಕ್ಯಾರೆಕ್ಟರ್ ನಿಮ್ಮ ಫ್ಯೂಚರ್ ಕ್ರಿಯೇಟ್ ಮಾಡುತ್ತದೆ. ಮತ್ತೊಮ್ಮೆ, ನೆಗೆಟಿವ್ ಥಿಂಕಿಂಗ್ ನಿಮ್ಮ ಫ್ಯೂಚರ್ ಡಿಸ್ಟ್ರಾಯ್ ಮಾಡುತ್ತದೆ, ಪಾಸಿಟಿವ್ ಕ್ಯಾರೆಕ್ಟರ್ ನಿಮ್ಮ ಫ್ಯೂಚರ್ ಕ್ರಿಯೇಟ್ ಮಾಡುತ್ತದೆ. ಸ್ನೇಹಿತರೆ, ಇಂದು ಹಲವರು ಫೇಮಸ್ ಆಗಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಫ್ಯೂ ಪೀಪಲ್ ಓನ್ಲಿ ಬಿಕಮ್ ಅನ್ಫರ್ಗೆಟಬಲ್. ಯಾಕೆ ಗೊತ್ತಾ? ಅವರು ಟ್ಯಾಲೆಂಟ್ಗಾಗಿ ಅಲ್ಲ, ಕ್ಯಾರೆಕ್ಟರ್ಗಾಗಿ ನೆನಪಾಗುತ್ತಾರೆ. ಜನರು ನಿಮ್ಮ ಸಕ್ಸಸ್ಸನ್ನು ಕೆಲ ದಿನ ನೆನಪಿಡುತ್ತಾರೆ, ಆದರೆ
ನಿಮ್ಮ ಕ್ಯಾರೆಕ್ಟರನ್ನು ಜೀವಮಾನವಿಡೀ ನೆನಪಿಡುತ್ತಾರೆ. ಆದರೆ ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿಯ ಹುಡುಗ ಇಂದು ಭಾರತದ ಇನ್ಸ್ಪಿರೇಷನ್ ಆಗಿದ್ದು ಹೇಗೆ? ಅವನ ಒಳಗಿನ ಫೈರ್ ಏನು? ಅವನ ಜೀವನದ ಫೈನಲ್ ಟ್ರೂತ್ ಏನು? ಅದರ ಅತ್ಯಂತ ಪವರ್ಫುಲ್ ಮೆಸೇಜ್ ಪಾರ್ಟ್ 5ನಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಪವರ್ ಕೊಟ್ಟಿದೆ ಎಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಬದುಕು ನಿನ್ನದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ಮೋಟಿವೇಶನ್ ಅಲ್ಲ, ಜೀವನ ಎಬ್ಬಿಸುವ ಫೈರ್ ಸಿಗುತ್ತದೆ.